ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಫಿಸಿಕ್ಸ್ ಇಂದ ಬರತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತೆ ಸಮ್ MCQ ಕ್ವಶನ್ಸನ್ನು ಪ್ರಿಪೇರ್ ಮಾಡಿದ್ದೇನೆ. ಸೊ ಎಲೆಕ್ಟ್ರಾನಿಕ್ಸ್ ರೇಡಿಯೋ ಕಮ್ಯುನಿಕೇಷನ್ ಸಿಲೆಬಸ್ ವೈಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಿಕಾಸ್ ಆಫ್ ನೀವು ಈ ಚಾನಲ್ನಲ್ಲಿ ಇರುವುದಕ್ಕೆ. ಸೊ ಫಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಟ್ರಾನ್ಸಿಸ್ಟರ್? ಪ್ರೈಮರಿ ಟ್ರಾನ್ಸಿಸ್ಟರ್ದ ಒಂದು ಫಂಕ್ಷನ್ ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಟು ಆಂಪ್ಲಿಫೈ ಸಿಗ್ನಲ್ಸ್, ಟು ಸ್ವಿಚ್ ಸಿಗ್ನಲ್ಸ್, ಟು ಫಿಲ್ಟರ್ ಸಿಗ್ನಲ್ಸ್ ಆ್ಯಂಡ್ ಟು ಜನರೇಟ್ ಸಿಗ್ನಲ್ಸ್. ಸೊ ಇಲ್ಲಿ ಟ್ರಾನ್ಸಿಸ್ಟರ್ದ ಫಂಕ್ಷನ್ ಏನಂದ್ರೆ ಸಿಗ್ನಲ್ಸ್ನ ಏನು ಮಾಡೋದು, ಆಂಪ್ಲಿಫೈ ಮಾಡೋದು. ಸೊ ಇಲ್ಲಿ ಸರಿಯಾದ ರೈಟ್ ಆನ್ಸರ್ ಟು ಆಂಪ್ಲಿಫೈ ಸಿಗ್ನಲ್ಸ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ಜನರೇಟ್ ಸಿಗ್ನಲ್, ಇದು ಆಸಿಲೇಟರ್ ಮಾಡ್ತದೆ, ಜನರೇಟಿಂಗ್ ಸಿಗ್ನಲ್ಸ್ ಆಸಿಲೇಟರ್ ಮಾಡ್ತದೆ. ಸೊ ಫಿಲ್ಟರ್ ಸಿಗ್ನಲ್ಸ್ನ ಇದನ್ನು ಮಾಡೋದು ಕೆಪಾಸಿಟರ್ ಸಿಗ್ನಲ್ಸ್ನ ಫಿಲ್ಟರ್ ಮಾಡ್ತದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಂಪ್ಲಿಫೈ ಸಿಗ್ನಲ್ಸ್. ಸೆಕೆಂಡ್ ಕ್ವಶನ್, ವಿಚ್ ಟೈಪ್ ಆಫ್ ಡಯೋಡ್ ಈಸ್ ಯೂಸ್ಡ್ ಫಾರ್ ರೆಕ್ಟಿಫಿಕೇಶನ್? ಅಂದರೆ ಯಾವ ಟೈಪ್ ರೆಕ್ಟಿಫಿಕೇಶನ್ಗೆ ಯಾವ ಡಯೋಡನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ. ಸೊ ಆಪ್ಷನ್ಸ್ ಜೀನರ್ ಡಯೋಡು, LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡು, ಫೋಟೋ ಡಯೋಡು ಆ್ಯಂಡ್ PN ಜಂಕ್ಷನ್ ಡಯೋಡು. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, PN ಜಂಕ್ಷನ್ ಡಯೋಡ್. ರೆಕ್ಟಿಫಿಕೇಶನ್ ಅಂದರೆ AC ಕರೆಂಟನ್ನು, ಸೊ AC ಕರೆಂಟ್ ಸಿಗ್ನಲ್ ಈ ಥರ ಇರ್ತದೆ. ಸೊ AC ಕರೆಂಟನ್ನು ಟು ಕನ್ವರ್ಟಿಂಗ್ DC ಆಗಿ, ಸೊ ಈ ಥರ ಸಿಗ್ನಲ್ಸ್ನ ಕನ್ವರ್ಟ್ ಮಾಡೋದಕ್ಕೆ ರೆಕ್ಟಿಫಿಕೇಶನ್ ಅಂತೀವಿ. ಈ ರೆಕ್ಟಿಫಿಕೇಶನ್ನ ಮಾಡಲಿಕ್ಕೆ ನಾವು PN ಜಂಕ್ಷನ್ ಡಯೋಡನ್ನು ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ PN ಜಂಕ್ಷನ್ ಡಯೋಡ್. ಥರ್ಡ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಕೆಪಾಸಿಟನ್ಸ್? ಅಂದ್ರೆ ಕೆಪಾಸಿಟನ್ಸ್ದು ಮೆಜರ್ ಮಾಡಲಿಕ್ಕೆ ಬಳಸುವ ಒಂದು ಯೂನಿಟ್ ಏನಂತ ಕೇಳಿದರೆ. ಆಪ್ಷನ್ಸ್ ಫ್ಯಾರಡೆ ಇದೆ, ಹೆನ್ರಿ ಇದೆ, ಓಮ್ ಇದೆ, ಆಂಪಿಯರ್ ಇದೆ. ನಿಮ್ಗೆ ಗೊತ್ತಾಯಿತು, ಆಂಪಿಯರ್ ಕರೆಂಟನ್ನ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ಕರೆಂಟ್ದ SI ಯೂನಿಟ್ ಆಂಪಿಯರ್, ರೆಸಿಸ್ಟೆನ್ಸ್ SI ಯೂನಿಟ್ ಓಮ್, SI ಯೂನಿಟ್ ಓಮ್. ಸೊ ಹೆನ್ರಿ ರೇಡಿಯೋ ಆಕ್ಟಿವ್ ಎಲಿಮೆಂಟನ್ನು SI ಯೂನಿಟ್. ಸೊ ಕೆಪಾಸಿಟನ್ಸ್ ಫ್ಯಾರಡೆದ್ದು ಕೆಪಾಸಿಟನ್ಸ್ದು ಫ್ಯಾರಡೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಫ್ಯಾರಡೆ. And the fourth question, which electronic device is used to regulate voltage? ಅಂದರೆ ಯಾವ ಎಲೆಕ್ಟ್ರಾನಿಕ್ ಡಿವೈಸು ವೋಲ್ಟೇಜನ್ನು ರೆಗ್ಯುಲೇಟ್ ಮಾಡ್ತದೆ, ಯೂಸ್ ಟು ರೆಗ್ಯುಲೇಟ್ ವೋಲ್ಟೇಜ್. ಸೊ ಆಪ್ಷನ್ಸ್ ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್, ರೆಗ್ಯುಲೇಟರ್, ಆಂಪ್ಲಿಫೈಯರ್. ಸೊ ಟ್ರಾನ್ಸ್ಫಾರ್ಮರ್ ಅಂದರೆ ಹೈ ವೋಲ್ಟೇಜ್ ಇದ್ದಿದ್ದನ್ನು ಲೋ ವೋಲ್ಟೇಜ್, ಅಥವಾ ಲೋ ವೋಲ್ಟೇಜ್ ಇದನ್ನು ಹೈ ವೋಲ್ಟೇಜ್ ಆಗಿ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಆಗಿ ಯೂಸ್ ಮಾಡಲಿಕ್ಕೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ರೆಕ್ಟಿಫೈಯರ್ ನಿಮಗೆ ಗೊತ್ತು, AC ಇದ್ದಿದ್ದನ್ನು DC ಆಗಿ ಕನ್ವರ್ಟ್ ಮಾಡೋದು. ಸೊ ಆಂಪ್ಲಿಫೈಯರ್ ಅಂದರೆ ಸ್ಮಾಲ್ ಸಿಗ್ನಲ್ಸ್ನ ದೊಡ್ಡದಾಗಿ, ಅಂದರೆ ಟು ಆಂಪ್ಲಿಫೈ ದಿ ಸಿಗ್ನಲ್ಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, regulator. And fifth question, process of converting analog signals to digital signals. So options modulation, demodulation, amplification and digitization. So the right answer, digitization. So ಇಲ್ಲಿವರೆಗೆ 5 ಕ್ವಶನ್ಸನ್ನು
ಡಿಸ್ಕಷನ್ ಮಾಡಿದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲ್ಯಾಂಡ್ ಸರ್ವೇಯರ್ಗೆ ಉಪಯೋಗ ಆಗತಕ್ಕಂಥ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಕೂಡ. ಸೊ ಥ್ಯಾಂಕ್ ಯು.